ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಬಂದಿದ್ದೇನೆ. ಇದು ಓಲ್ಡ್ ಕ್ವಶನ್ ಪೇಪರ್. ಇದು ಟೀಚರ್ ರಿಕ್ರೂಟ್ಮೆಂಟ್ ದಲ್ಲಿ ಇದ್ದಂಥದ್ದು. ಬೇರೆ ಏನು ಟೀಚರ್ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಓಕೆ, ಬಹಳ ಹಿಂದಿಂದು. ರಿಅರೇಂಜ್ ದ ಅದರ್ 4 ಪಾರ್ಟ್ಸ್. ಕ್ವಶನ್ ಬಹಳ ದೊಡ್ಡದಿದೆ, ಅದು ಲಾಂಗ್ ಇದೆ. ನಾ ಶಾರ್ಟ್ ಮಾಡಿ ಬರ್ತೀನಿ, ಬಟ್ ರಿಅರೇಂಜಿಂಗ್ ದ ಅದರ್ ಪಾರ್ಟ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್. ಓಕೆ, ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. PQRS ಏನ್ ಮಾಡಿದಾರಂದ್ರೆ, ಅದು ಫಸ್ಟ್ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅವರು. ಓಕೆ, ಫಸ್ಟ್ ಅಂಡ್ ಲಾಸ್ಟ್ ಸೆಂಟೆನ್ಸ್ ಅದಾವ. ನೀವು ಇದು ಜಂಬಲ್ಡ್ ಆಗಿದಾವ. ಇವನ್ನ ಏನ್ ಮಾಡ್ಬೇಕು, ನೀವು ಹೊಂದಿಸ್ಬೇಕು. ಆಪ್ಷನ್ ಕೊಟ್ಟಿದಾರ ಅವ್ರು. PQRS ನೋಡು, QRPS, RPSQ, PSQR, SRPQ. ಓಕೆ, ಈ ತರ ಕ್ವಶನ್ಸ್ ಇದ್ದೇ ಇರ್ತಾವ, ಎಲ್ಲಾ ಎಕ್ಸಾಮ್ಗೂ ಇರ್ತಾವ. ಇವುಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಮ ಡೌಟ್ ಇರಬಹುದು, ನಿಮಗೆ ಡೌಟ್ ಇರಬಹುದು. ಹೇಗೆ ಸಾಲ್ವ್ ಮಾಡ್ಬೇಕಂತಂದ್ರೆ, ಮೊದಲನೇದಾಗಿ ಇಂಗ್ಲಿಷ್ ನಲ್ಲಿ ನಮಗೆ ನಾಲೆಜ್ ಇರಲೇಬೇಕಾಗುತ್ತೆ, ಗ್ರಾಮರ್ ನಾಲೆಜ್ ಇರಲೇಬೇಕಾಗುತ್ತೆ. ಇದನ್ನ ಬಿಡಿಸ್ಬೇಕಾದ್ರೆ, ಓಕೆ, ಅಟ್ ಲೀಸ್ಟ್ ಮಿನಿಮಮ್ ನಾಲೆಜ್ ಆದ್ರೂ ಬೇಕು. ಇಲ್ಲದೇ ಇದ್ರ ಇವಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರುವುದಿಲ್ಲ. ಎಲ್ಲ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಗಳ ನಾಲೆಜ್ ನಿಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಇರ್ಬೇಕಾಗುತ್ತೆ. ಇಲ್ಲದೇ ಇದ್ರ ಇವಕ್ಕ ಏನಾದ್ರೂ ದಾರಿ ಇದೆಯೇನೋ, ಅದು ಇದೆಯೇನೋ, ಇದು ಇದೆಯೇನೋ, ನಾಟ್ ಎಟ್ ಆಲ್. ಓಕೆ, ಈಗ ನೋಡ್ರಿ, ಆದ್ರೂ ಕೆಲವೊಂದಷ್ಟು ಐಡಿಯಾಸ್ಗಳ ಮೂಲಕ ನಿಮ್ಗೆ ಹೇಳಕ ಪ್ರಯತ್ನ ಪಡ್ತೀನಿ. ನೋಡ್ರಿ, ಐ ಮೀನ್ ಏನ್ ಐಡಿಯಾ ಕೊಟ್ರು ಸ್ವಲ್ಪ ನಿಮಗೆ ಪ್ರೀವಿಯಸ್ ನಾಲೆಜ್ ಇದ್ದೇ ಇರ್ಬೇಕಾಗುತ್ತೆ. ಓಕೆ, ಸೊ ಅದನ್ನ ನಾವು ಮೈಂಡ್ ನಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಇಟ್ ಗಿವ್ಸ್ ಮೀ, ಇದ್ರ ಸ್ಟಾರ್ಟಿಂಗ್ ಸೆಂಟೆನ್ಸ್ ಇರ್ಲೇಬೇಕು. ನೆಕ್ಸ್ಟ್ ಸೆಂಟೆನ್ಸ್ ಹುಡುಕ್ಬೇಕಂತ ಇದ್ರಲ್ಲಿ ನೀವೀಗ. ಓಕೆ, ಇಟ್ ಗಿವ್ಸ್ ಮೀ. ಈಗ ಆಪ್ಷನ್ ನೋಡ್ಕೋತವ್ರಿ. QRPS, ಕ್ಯೂ ತಗೊಳ್ರಿ. ಇಟ್ ಗಿವ್ಸ್ ಮೀ QR, Q. It gives me great pleasure or to welcome you to this extraordinary general meeting, yes, which has been convened. ಓಕೆ, ಇದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಡ್ರಿ. ಏನು ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ರಾಂಗ್ ಇದೆಯೋ ಅಂತ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಹೋಗ್ರಿ. ನೋಡ್ರಿ, ಇಟ್ ಗಿವ್ಸ್ ಮೀ ಅಂದ್ರೆ ಕನ್ವೀಡ್. ಇದು ನೆಕ್ಸ್ಟ್ ಬರ್ತದೆ, ಇದು ಟು ಚೇಂಜ್ ದ ನೇಮ್ ಆಫ್ ಯುವರ್ ಕಂಪನಿ. ಇದು ಲಾಸ್ಟ್ ಒನ್ ಇರ್ಲೇಬೇಕು, ಇದು ಅವ್ರು ಕೊಟ್ಟಿದ್ದಂತದ್ದು. ಈಗ ನೋಡ್ರಿ, ಇಟ್ ಗಿವ್ಸ್ ಮೀ ಆರ್ ತಗೊಳ್ರಿ, ಟು ವೆಲ್ಕಮ್ ಯು. ಇಟ್ ಗಿವ್ಸ್ ಮೀ ಟು ವೆಲ್ಕಮ್ ಯು. P, to this extraordinary general meeting, yes, which has been convened. Q, great pleasure. ನೋಡ್ರಿ, ಈ ಕನ್ವೀಡ್ ಮುಂದ ಗ್ರೇಟ್ ಪ್ಲೇಜರ್ ಅಂತ ಬಂದ, ರಾಂಗ್ ಅಂತದ್ರ ಅರ್ಥ. ಇದಕ್ಕೆ ಏನಷ್ಟು ಕರೆಕ್ಟ್ ಆಗಿ ಸೆಂಟೆನ್ಸ್ ಮ್ಯಾಚ್ ಆಗುದಿಲ್ಲ. ಓಕೆ, ಸೊ ಸೆಕೆಂಡ್ ಒನ್ ಇಸ್ ರಾಂಗ್. ಥರ್ಡ್ ಒನ್ ಬರ್ರಿ. P, ಇಟ್ ಗಿವ್ಸ್ ಮೀ. P ಎಲ್ಲೈತಿ? P, ಟು ದಿಸ್. ನೋಡ್ರಿ, ಇಟ್ ಗಿವ್ಸ್ ಮೀ ಟು ದಿಸ್ ಅಂತ ಸೆಂಟೆನ್ಸ್ ಬರೋದನೇ ಇಲ್ಲ. ನಿಮ್ಗೆ ನಾಲೆಜ್ ಇತ್ತಂದ್ರೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ತೀರಿ, ಎಲಿಮಿನೇಟ್ ಮಾಡ್ತೀರಿ ನೀವು. ಇಟ್ ಗಿವ್ಸ್ ಮೀ ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಮೀಟಿಂಗ್, ಜನರಲ್ ಮೀಟಿಂಗ್. ರಾಂಗ್. ಓಕೆ, ಥರ್ಡ್ ಒನ್ ಇಸ್ ರಾಂಗ್. ಒಂದೇ ಸೆಂಟೆನ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದ ಅದನ್ನ ಎಲಿಮಿನೇಟ್ ಮಾಡ್ಬೇಕಂತೇಳಿ. ಸೊ ಇಮಿಡಿಯೇಟ್ ಆಗಿ ಎಲಿಮಿನೇಟ್ ಮಾಡಿಬಿಡ್ಬೇಕು. D1 ಬರ್ರಿ. ಎಸ್, ಇಟ್ ಗಿವ್ಸ್ ಮೀ ಎಸ್ ಒನ್ ವಿಚ್ ಈಸ್. ನೋಡ್ರಿ, ಇಟ್ ಗಿವ್ಸ್ ಮೀ ವಿಚ್ ಈಸ್. ವಿಚ್ ಇಂದ ಏನಾದ್ರು ಒಂದು ಇರ್ಬೇಕಿಲ್ಲ. ಮೀ ಐತೆ, ಪ್ರನೌನ್ ಇರುದಿಲ್ಲ. ಓಕೆ, ಇದ್ರೂ ಸಹಿತ ಅದಕ್ಕೆ ಮ್ಯಾಚ್ ಆಗುದಿಲ್ಲ. ವಿಚ್ ಹ್ಯಾಸ್ ಬೀನ್ ಕನ್ವೇಡ್. ವಿಚ್ ಅಂದ್ರೆ ಯಾವ್ದಾದ್ರು ಒಂದು, ಈಗ ಏನು ವಸ್ತು ಇರ್ಬೇಕಾಗತ್ತ, ಅಲ್ಲಿ ಪ್ರಾಣಿ ಇರ್ಬೇಕಾಗತ್ತ, ಅಥವಾ ಏನಾದ್ರು ಒಂದು ಅಬ್ಸ್ಟ್ರಾಕ್ಟ್ ಇರ್ಬೇಕಾಗತ್ತ, ಈ ತರ ಮೀಟಿಂಗ್ ಇದ್ದಿರ್ಬೇಕಾಗತ್ತ, ಲೈಕ್ ದಿಸ್. ಓಕೆ, ಅದು ಲಾಸ್ಟ್ ಒಂದು ಬರುದಿಲ್ಲ. ಈಗ ನಾವು ದಿಸ್ ಒನ್ ಇಸ್ ಕರೆಕ್ಟ್, A1 ಇಸ್ ಕರೆಕ್ಟ್. ಇಟ್ ಗಿವ್ಸ್ ಮೀ, ನಾವು ಅಂತಿರ್ತೀವಿ ನೋಡ್ರಿ, ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಜರ್ ಟು ವೆಲ್ಕಮ್ ಯು ಆಲ್. ಇಟ್ ಗಿವ್ಸ್ ಮೀ ಗ್ರೇಟ್ ಪ್ಲೆಜರ್ ಟು ವೆಲ್ಕಮ್ ಯು ಆಲ್. ಸೊ ಇಟ್ ಗಿವ್ಸ್ ಮೀ ಟು ಗ್ರೇಟ್ ಪ್ಲೆಜರ್ ಟು ವೆಲ್ಕಮ್ ಯು ಆಲ್. ವೆಲ್ಕಮ್ ಯು ಯಾವ್ದಕ್ಕೆ ವೆಲ್ಕಮ್ ಮಾಡಕ? ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಮುಂದ ವಿಚ್, ಇದು ಅಂತ, ಇದೇ ಮೀಟಿಂಗ್ ಅಂತ. ವಿಚ್ ಹ್ಯಾಸ್ ಬೀನ್ ಕನ್ವೀನ್ಡ್, ಇದು ಮೀಟಿಂಗ್ ಕನ್ವೀನ್ಡ್ ಆಗೈತೆ. ಎದಕ್ಕಾಗೈತೆ? ಟು ಚೇಂಜ್ ದ ನೇಮ್ ಆಫ್ ಯುವರ್ ಕಂಪನಿ.
ಒಂದು ಕಂಪನಿ ನೇಮನ್ನ ಚೇಂಜ್ ಮಾಡಕ ಇದನ್ನ ಕಂಡಕ್ಟ್ ಮಾಡಿದಾರ. ಈ ತರ ನೀವು ಬಿಡ್ಸಕ ಟ್ರೈ ಮಾಡ್ಬೇಕು. ಗ್ರಾಮರ್ ಗೊತ್ತಿದ್ರೆ ಅಥವಾ ನಿಮಗೆ ಓದುವಂತ ರೂಢಿ ಜಾಸ್ತಿ ಇದ್ರೆ ಇಮ್ಮಿಡಿಯೇಟ್ ಆಗಿ ನೀವು 1 ನಿಮಿಷದಲ್ಲಿ ಇದು ಗೊತ್ತಾಗ್ಬಿಡ್ತದೆ. ಆಪ್ಷನ್ ನೋಡ್ಕೊತ ಹೋದ್ರಂದ್ರ ಆಲ್ಟರ್ನೇಟಿವ್ಸ್ ಅನ್ನ ಇಮಿಡಿಯೇಟ್ ಆಗಿ ಎಲಿಮಿನೇಟ್ ಮಾಡ್ಕೊತ ಹೋಗ್ತೀರಿ ನೀವು. ಒಂದ್ ಅಥವಾ ಎರಡನೇದ್ ಬಂದ ತಕ್ಷಣ ಇದು ಹೌದು ಅಲ್ಲ ಅನ್ನೋದು ಗೊತ್ತಾಗ್ಬಿಡ್ತದೆ ನಿಮಗೆ. ಓಕೆ, ಅದಕ್ಕಾಗಿ ನೀವು ಗ್ರಾಮರ್ ಅನ್ನ ಪರ್ಫೆಕ್ಟ್ ಆಗ್ಬೇಕು ಅನ್ನೋದು ಇದಕ್ಕೇನೆ. ಇಲ್ಲದೇ ಇದ್ರ ಬಹಳಷ್ಟು ಕ್ವಶನ್ಸ್ ಗೆ ಆನ್ಸರ್ ಅನ್ನ ಕಂಡಿಡಿಯಕ್ ಆಗುದಿಲ್ಲ. ಓಕೆ, ಲೈಕ್ ದಿಸ್. ಈಗ ಇನ್ನೊಂದು ನೋಡೋಣ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್. ಫಸ್ಟ್ ಒನ್ ನೋಡ್ರಿ. ಈಗ ಫಸ್ಟ್ ಒನ್ ಲಾಸ್ಟ್ ಒನ್ ಕೊಟ್ಟಿದಾರ, ಅವು ಇವು ಇರ್ಲೇಬೇಕು. ಇದು ಒಂದು ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿಂದ ನೀವು ವಿಚಾರ ಮಾಡ್ಕೋತ ಬರೋ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್, ಫಸ್ಟ್ ಆಪ್ಷನ್ ನೋಡ್ರಿ. ಡಿಸೈಡೆಡ್ ಪಿ. ಪಿ ಎಲ್ಲಿದೆ? ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಟು ಟ್ರಾವೆಲ್ ಅಬ್ರಾಡ್ ಟು ಹೆಲ್ಪ್ ಯಂಗ್ ಆರ್ಟ್ ಸ್ಟೂಡೆಂಟ್ಸ್ on a scheme in order to further their studies. ಓಕೆ, ಇರ್ಲಿ. ನೆಕ್ಸ್ಟ್ ಒನ್. ಇದು ನಿಮಗೆ ಏನ್ ಅನ್ಸುತ್ತ? ಕರೆಕ್ಟ್ ಅಂತಾನೂ ಅನ್ಸೋದಿಲ್ಲ, ತಪ್ಪಂತಾನೂ ಅನ್ಸೋದಿಲ್ಲ. ಡೌಟ್ ನಾಗ ಇರ್ತೀರಿ ನೀವು ಪರ್ಫೆಕ್ಟ್ ಇದ್ರಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡ್ತದ ತಪ್ಪಿದೆಯೋ ಕರೆಕ್ಟ್ ಇದೆ ಅಂತ ಹೇಳಿ. ಬಟ್ ನಿಮಗ ಸ್ವಲ್ಪ ಅದರಲ್ಲಿ ನಾಲೆಜ್ ಇರದೇ ಇದ್ರೆ ಡೌಟ್ನ್ಯಾಗ ಸ್ವಲ್ಪ ಅರ್ಧ ಏನು ಒಂದು ಮೀಡಿಯಂ ನಾಲೆಜ್ ಇತ್ತಂತಂದ್ರೆ ಅಥವಾ ಸ್ವಲ್ಪ ಮಟ್ಟಿಗೆ ನಾಲೆಜ್ ಇತ್ತು ಅಂತಂದ್ರೆ ನೀವು ಅದನ್ನ ಹೋಲ್ಡ್ ಅಪ್ ಮಾಡಿಡ್ರಿ. ಓಕೆ, ಅಂದ್ರೆ ಇದು ಕರೆಕ್ಟ್ ಆಗಿ ಗೊತ್ತಾಗದೇ ಇದ್ದಾಗ, ನಿಮಗೆ ಕರೆಕ್ಟ್ ತಪ್ಪು ಅಂತ ಗೊತ್ತಾಗದೇ ಇದ್ದಾಗ. ಈ ಸೆಕೆಂಡ್ ಆಪ್ಷನ್ ಬರ್ರಿ. ಕ್ಯೂ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್. ಕ್ಯೂ ನೋಡ್ರಿ. ಡಿಸೈಡೆಡ್ ಆನ್ ಎ ಸ್ಕೀಮ್. ಡಿಸೈಡೆಡ್ ಆನ್ ಎ ಸ್ಕೀಮ್ ಟು ಹೆಲ್ಪ್ ಯಂಗ್ ಆರ್ಟ್ ಸ್ಟೂಡೆಂಟ್ಸ್ ಪಿ ಟು ಟ್ರಾವೆಲ್ ಅಬ್ರಾಡ್. ಎಸ್, ದೇರ್ ಸ್ಟಡಿ. ನೋಡ್ರಿ, ಟು ಟ್ರಾವೆಲ್ ಅಬ್ರಾಡ್ ದೇರ್ ಸ್ಟಡೀಸ್ ರಾಂಗ್ ಆಗಿಬಿಡತ್ತ. ಇದನ್ನ ಹೇಳಲೇಬೇಕಲ್ಲ. ಸಿಕ್ಸ್ತ್ ಒನ್, ಟು ಟ್ರಾವೆಲ್ ಅಬ್ರಾಡ್ ದೇರ್ ಸ್ಟಡೀಸ್. ಇಲ್ಲಿ ನಿಮ್ಗೆ ಸರಿ ಅಂತ ಅನಿಸ್ತಿರ್ಬೋದು ಇಲ್ಲಿವರೆಗೂ, ಆದ್ರೆ ಲಾಸ್ಟ್ ಬಂದಾಗ ಗೊತ್ತಾಗುತ್ತೆ ಅದು ತಪ್ಪ ಇದೆ ಅಂತ ಹೇಳಿ. ಟು ಟು ಟ್ರಾವೆಲ್ ಅಬ್ರಾಡ್ ದೇರ್ ಸ್ಟಡೀಸ್ ರಾಂಗ್. ಲೈಕ್ ದಿಸ್ ಒನ್. ನೆಕ್ಸ್ಟ್ ಒನ್ ಪಿ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಪಿ ಟು ಟ್ರಾವೆಲ್ ಅಬ್ರಾಡ್ ಕರೆಕ್ಟ್ ಐತಿ. ಕ್ಯೂ. ಟು ಟ್ರಾವೆಲ್ ಅಬ್ರಾಡ್ ಆನ್ ಎ scheme Q, or to help young students R. Yes, in order to further their studies. PRQS, PQRS. ಈಗ ನೋಡ್ರಿ, PRQS, PQRS ಇದನ್ನು ಹೋಲ್ಡ್ನಾಗ ಇಡ್ರಿ. ಡೌಟ್. ಓಕೆ, ಇದಕ್ ಬರ್ರಿ. ಎಸ್, ದ ಕ್ವೀನ್ ಹ್ಯಾಸ್ ಡಿಸೈಡೆಡ್. ಎಸ್, in order to further or to help young students. ನೋಡ್ರಿ, in order to further to help ಹಿಂಗ್ ಬರುದಿಲ್ಲ ಸೆಂಟೆನ್ಸ್. ಓಕೆ, ದಿಸ್ ಇಸ್ ಆಲ್ಸೋ ರಾಂಗ್. ಇವ್ ಎರಡದ್ರೊಳಗೂ ನಿಮಗೆ ಈಗ ಕನ್ಫ್ಯೂಷನ್ ಐತೆ ಅಂತ ತಿಳ್ಕೊಡ್ರಿ. ಇನ್ನೊಂದು ನೋಡ್ರಿ ಇದನ್ನ. ಪಿ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಟು ಟ್ರಾವೆಲ್ ಅಬ್ರಾಡ್ ಆರ್ ಟು ಹೆಲ್ಪ್ ಯಂಗ್ ಆರ್ಟ್ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ, ಟು ಹೆಲ್ಪ್ young art students Q on a scheme in order to further their studies. ಇದು ನೋಡ್ರಿ, ಇಲ್ಲಿ ಪಿ ಐತೆ, ಇಲ್ಲಿ ಆರ್ ಐತೆ. ಅಲ್ಲಿ ಪಿ ಐತೆ, ಕ್ಯೂ ಐತೆ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಟು ಟ್ರಾವೆಲ್ ಅಬ್ರಾಡ್ ಕ್ಯೂ ಆನ್ ಎ ಸ್ಕೀಮ್. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಟು ಟ್ರಾವೆಲ್ ಅಬ್ರಾಡ್ ಆನ್ ಎ ಸ್ಕೀಮ್ to help young art students in order to further their studies. ಇದು ಆಯ್ತು. ಈಗ ಇದನ್ನ ನೋಡ್ರಿ, ಇನ್ನೊಂದು ಬರ್ರಿ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಪಿ ಟು ಟ್ರಾವೆಲ್ ಅಬ್ರಾಡ್ ಟು ಹೆಲ್ಪ್ ಯಂಗ್ ಆರ್ಟ್ ಸ್ಟೂಡೆಂಟ್ಸ್ ಆನ್ ಎ ಸ್ಕೀಮ್. ಇದು ಅಷ್ಟು ಕರೆಕ್ಟ್ ಆಗುದಿಲ್ಲ. ಹತ್ತಿರ ಇದ್ರೂ ಸಹಿತ ಇದು ಕರೆಕ್ಟ್ ಆಗುದಿಲ್ಲ. PQRS is correct. The queen has decided to travel abroad on a scheme. ಅಬ್ರಾಡ್ ಗೆ ಟ್ರಾವೆಲ್ ಮಾಡ್ಬೇಕಂತಿರ್ತಾಳ. ಯಾವ್ದಕ್ಕಾಗಿ? ಆನ್ ಎ ಸ್ಕೀಮ್, ಒಂದು ಸ್ಕೀಮ್ ಮೇಲೆ. ಯಾವ್ದಕ್ಕ? ಟು ಹೆಲ್ಪ್ ಯಂಗ್ ಆರ್ಟ್ ಸ್ಟೂಡೆಂಟ್ಸ್ ಇನ್ ಆರ್ಡರ್ ಟು, ಯಾವ ಉದ್ದೇಶಕ್ಕ? ಇನ್ ಆರ್ಡರ್ ಟು ಫರ್ದರ್ ದೇರ್ ಸ್ಟಡೀಸ್. ದಿಸ್ ಇಸ್ ದ ಮೋಸ್ಟ್ ನಿಯರೆಸ್ಟ್ ಆನ್ಸರ್. ಇದು ಆಗ್ಬೋದು, ಅಷ್ಟು ಸೂಟೇಬಲ್ ಆಗುದಿಲ್ಲ ಅಂದ್ರೆ ಅಲ್ಲಿ ರಾಂಗ್ ಆಗುತ್ತದೆ. ಪಿ ಮುಂದೆ ಆರೋ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಟು ಟ್ರಾವೆಲ್ ಅಬ್ರಾಡ್ ಆನ್ ಎ ಸ್ಕೀಮ್ ಅನ್ನೋದು ಅಷ್ಟು ಸೂಟೇಬಲ್ ಆಗುದಿಲ್ಲ.
ನಿಮ್ಗೆ ಹೆಂಗ್ ಗೊತ್ತಾಗತ್ರಿ ಅಂತಂದ್ರ ಅದು ಸ್ವಲ್ಪ ಅದರಲ್ಲಿ ನಾವು ಏನು ಆ, ಹೆಚ್ಚು ಸ್ವಲ್ಪ ಗ್ರಾಮರ್ದಲ್ಲಿ ನಾಲೆಜ್ ಇದ್ರ ಗೊತ್ತಾಗ್ತದ. ಓಕೆ, ನಮ್ಗಂತಲ್ಲ ಎಲ್ರಿಗೂ ಗೊತ್ತಾಗುತ್ತೆ ಸ್ವಲ್ಪ ನಾಲೆಜ್ ಇದ್ರೆ. ಓಕೆ, ಆ ಅರ್ಥದಲ್ಲಿ ಇವುಗಳನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಬಹಳಷ್ಟು ಗ್ರಾಮರ್ ನಾಲೆಜ್ ಇರ್ಬೇಕಾಗುತ್ತೆ. ರಿಅರೇಂಜ್ ದ ಫಾಲೋವಿಂಗ್ ಅಂತೇಳಿ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಇವ್ನ್ ಹೇಳ್ಕೊಡ್ರಿ ಅಂತೇಳಿ. ಗ್ರಾಮರ್ ಕಲಿದೇನೆ ಇವ್ನ್ ಹೇಳ್ಕೊಡ್ರಿ ಅಂತಿರ್ತಾರೆ. ಅದು ಸಾಧ್ಯ ಆಗಲಾರ್ದ ಮಾತು. ಸುಮ್ನೆ ನಿಮ್ಗೆ ಹಿಂಗೈತೆ ಈ ತರ ತಗೊಂಡು ಬಿಡಿಸ್ಬಿಟ್ರೆ ಅದು ಬಂದಂಗ ಆಗುದಿಲ್ಲ. ಮೊದಲು ನಿಮ್ಗೆ ಗ್ರಾಮರ್ ನಾಲೆಜ್ ಇದ್ದಾಗ ಅವಾಗ ಬಿಡಿಸ್ಬೇಕಿಂತಾವ್, ಅಂದಾಗ ನಿಮ್ಗೆ ಅರ್ಥ ಆಗ್ತಿರ್ತತೆ. ಇಲ್ದೇ ಇದ್ರೆ ಹಿಂಗ ನಾವು ಓದ್ತಿವ್ರಿ ಆ ಅನ್ಕೊಂಡ್ಬಿಡ್ತೀರಿ ಮನಸ್ಸಿನಾಗ ನೀವು. ಅದಕ್ಕಾಗಿ ನಿಮ್ಗೆ ಪ್ರೀವಿಯಸ್ ನಾಲೆಜ್, ಆ ಗ್ರಾಮರ್ದಲ್ಲಿ ನಾಲೆಜ್ ಇದ್ದಾಗ ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು. ಓಕೆ, ಈಸಿಯಾಗಿ ಆಗದೆ ಇದ್ರು ಸಹಿತ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಟ್ರೈ ಮಾಡ್ಬೋದು ನೀವು. ಓಕೆ, ಅದಕ್ಕಾಗಿ ಎಲ್ಲ ಗ್ರಾಮ್ಯಾಟಿಕಲ್ ಐಟಮ್ಸ್ ಅನ್ನ ನೀಟಾಗಿ ಕಲಿಬೇಕು. ಪ್ರತಿಯೊಂದು ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಅನ್ನ, ಟಾಪಿಕ್ಸ್ ಅನ್ನ, ಟೆನ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಸಾರಿ, ಕ್ವಶನ್ ಟ್ಯಾಗ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಇಫ್ ಕಂಡೀಷನಲ್, ಕ್ಲಾಸಸ್, ಆರ್ಟಿಕಲ್ಸ್, ಮಾಡಲ್ಸ್, ಎಕ್ಸಿಲರೀಸ್ ಆರ್ ಎಕ್ಸಿಲರೀಸ್, ಯಾವುದಾದ್ರೂ ಐ ಮೀನ್ ಎಲ್ಲಾ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕಲ್ತಾಗ ಮಾತ್ರ ಇಂಥ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ನೀವು ಕಂಡುಹಿಡಿಬಹುದು. ಇಲ್ದೇ ಇದ್ರೆ ಸ್ವಲ್ಪ ಕಷ್ಟ ಆಗ್ತಾವ ಇವು. ಓಕೆ, ಇದರೊಂದಿಗೆ ನನ್ನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.